ಗುಡ್ ಮಾರ್ನಿಂಗ್, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಬಂದು ಎಪಿಸೋಡ್ 3. ಇವತ್ತು ಬೆಳಗ್ಗೆ 6:30 ಆಗಿದೆ. ನಾನೀಗ ವಾರಣಾಸಿಯಿಂದ ಹೊರಡ್ತಾ ಇದ್ದೀನಿ. ನಾನು ಹೋಗ್ತಾ ಇರೋ ನೆಕ್ಸ್ಟ್ ಪ್ಲೇಸ್ ಬಂದು ಅಯೋಧ್ಯ. ಕ್ಯಾಪ್ಷನಲ್ಲಿ ಆಗಲೇ ನೋಡಿರ್ತೀರ. ಸೊ ವಾರಣಾಸಿಲಿ ನೆನ್ನೆ 10-10:30 ಆಯಿತು ರೂಮಿಗೆ ಬರೋಷ್ಟಿಗೆ. ಕಾಲೆಲ್ಲ ತುಂಬ ಪೇಯ್ನ್ ಬಂದುಬಿಟ್ಟಿತ್ತು. 25+ ಕಿಲೋಮೀಟರ್ಸ್ ನೆನ್ನೆ ನಾನು ಬರೀ ನಡ್ಕೊಂಡೇ ತಿರುಗಾಡಿದ್ದೀನಿ. ವಾರಣಾಸಿ ಎಕ್ಸ್ಪ್ಲೋರ್ ಅಂತ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವಾರಣಾಸಿ. ಸೊ ಈಗ ನಮ್ಮ ಪಯಣ ಅಯೋಧ್ಯ ಕಡೆಗೆ. ಥ್ಯಾಂಕ್ಸ್ ಅಂಕಲ್. ನಾವು ಬೋಟಲ್ ಜೂಮ್ ಮಾಡಿದ್ರು ಇಷ್ಟು ಇರಲ್ವಾ? ಅವ್ರ ಮುಂದೆ ಇದ್ದ ಅದ್ ಮುಗಿಸ್ಕೊಂಡು ಎಷ್ಟು 2 ತಾಸಲ್ಲಿ ಜಾಗ ಕಲಿದತ್ತ. 4:30 ಪ್ರತಿಯೊಂದು ಇದನ್ನು ಮಾಡಿ ಅಲ್ಲ ಸರ್, ಅದೇ 4:30 ಅಲ್ಲೇ ಕೂತಿದಾರ ಬಿಟ್ಟು ಜಾಗ ಸಿಗಲ್ಲ. ಅದ 3:30 ಕೂತಿದ್ ನಾನು. ಹೌದಾ? 3:30 ಹಾ, ಅಲ್ಲಿ ನಮ್ ಕನ್ನಡದವ್ರು ಸಿಕ್ಕಿದ್ರು. ಅದ್ರ ಮುಂದೆ ಒಂದು ಎಲ್ಲ ಕಾಲೇಜ್ ನನ್ನೇ ಜೋರ್ ಸಿಕ್ಕಿದ್ರಲ್ಲ. ಸೊ ಹಂಗೆ ಸವಾಸ ಬೇಡ ಅಂತ ಬಿಟ್ಟು. ಅಯ್ಯೋ ಒಳ್ಳೇದಾಯ್ತು ಒಳ್ಳೇದಾಯ್ತು ಸರ್. ಆಮೇಲೆ ಜಾಗ ಸಿಗಲ್ಲ ಅಂತ ಹೇಳಿ ಕುಂತ್ಬಿಟ್ಟು ನಾವು ಅಲ್ಲೇ ಕುಂತ್ಬಿಟ್ಟು ಈ ತರ ಏನ್ ಮಾಡ್ತಿದ್ರಲ್ಲ, ಅದು ಫಸ್ಟ್ ಒಂದು ಚೌಕ ಇದಿತ್ತಲ್ಲ, ಅದ್ರ ಮೇಲೆ ಕುಂತಿದ್ದ ಆತ. ಹತ್ರ ಪೂರ ಹತ್ರ 10 ಅಡಿ ಹೋಗ್ಬೇಕು ಅಷ್ಟೇ. ಹೌದು, ಇಲ್ಲ ಬೇಜಾರ್ ಮಾಡ್ಕೊ ಬರ್ಸಲ್ಲ ಇರೋದು ನಿಮ್ ತರನೇ ಇದಾನೆ. ಏದಕ್ಕೂ ಬೇಜಾರ್ ಮಾಡ್ತಾರೆ. ಅಡ್ಡಿ ಸರಿ ನಾವಂದ್ರೆ ಯಾವ್ದಕ್ಕೂ ಬೇಜಾರ್ ಮಾಡ್ತಾರಲ್ಲ. ಅಲ್ಲ ಖುಷಿ ಆಗ್ತದ್ರಿ. ಕಾಲೇಜಲ್ಲಿ ಈಗ ಕಳ್ಸ್ಯಾರ ಟೀಚರ್ ಕೆಲಸ ಮಾಡ್ತಾ ಇದ್ದಾನಲ್ಲೇ ಆಲ್ರೆಡಿ ಸಿದ್ಧಗಂಗಾ ಕಾಲೇಜ್ ಸ್ಕೂಲಲ್ಲಿ ಈಗ ಕೆಲಸ ಮಾಡ್ತಾನೆ. ಬಹಳನೇ ಶಶಾಂಕ್ ಎಲ್ಲ ಮಾಡ್ತಾನೆ. ಎಂತ ಸಣ್ಣ ಮಕ್ಳೇನಿದ್ರು ಅದನ್ನ ಮಾಡ್ತಾನೆ ಕೆಲಸ. ಆಮೇಲೆ ಮಾಡ್ತೀನಿ ನೋಡೋಣ ಅನ್ನೋದೇ ಇಲ್ಲ. ಏನೋ ತೋರ MEd ಮಾಡಿ MSc ಏನೋ ಮಾಡಿ ಸಿದ್ಧಾಂಗ ಸ್ಕೂಲ್ ಟೀಚರ್ ಮಾಡ್ತಿದ್ರೆ. ಮೊನ್ನೆ 2 ಸಲ ಎಕ್ಸಾಮ್ ಬರ್ದಿದ್ದೆ. ಒಂದ್ಸಲ 4 ನಂಬರ್ನಾಗ ಹೋಗಿತ್ತು, ಇನ್ನೊಂದ್ಸಲ ವೇಟಿಂಗ್ ಲಿಸ್ಟ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ಬೇಕು ಅಂತ ಮತ್ತೆ ಪದೇ ಓದ್ ಬರೀತಾನೆ. ಆಮೇಲೆ ಸ್ಕೌಟಿಂದು ಖುಷಿ ಆಕತಿ. ನಮ್ಮ ಮಕ್ಕಳದವ್ರಿ ಒಂದನ್ನ 10 ಸರಿ ಹೇಳ್ಬೇಕ್ರಿ. ಮೊನ್ನೆ ಹೊಸ ಬೀಗ ಹಾಕಿದ್ದು, ಅದು ಯಾಕೆ ಸರಿಯಾಗಿಲ್ಲ ಅಂತಂದ್ರೆ 3 ಸಲ ಹೇಳಿದ್ದೆ. ಬೆಳಿಗ್ಗಿಂದ ಕೆಲ್ಸಕ್ಕೆ ಹೋಗ್ಬೇಕಾರೆ ಈಗ ಮಾಡೋದಲ್ಲ. ಏನ್ ದರ್ಬಾರ್ ಮಾಡಕ್ ಹೋಗೋದು ನಾನು? ಈಗಿನ ದರ್ಬಾರ್ ಎಲ್ಲಿ ಮಾಡಕ್ ಹೋಗ? ದರ್ಬಾರ್ ಆದಂಗೆ ಅದಕ್ಕೆ 27 ಮದುವೆ. ಇಲ್ಲಪ್ಪ, ಹಂಗಲ್ಲ. ಈಗಿಂದ ನೋಡಲ್ಲ ಇಲ್ಲ. ಸಂತೋಷ ಯಾಕೋ ಇನ್ನೂ ಲೇಟ್ ನಮ್ದು. ನಮಸ್ಕಾರ. ನನ್ನ ಲುಕ್ ನೋಡಿದ್ರೆ ಗೊತ್ತಾಗ್ತಿದೆ ನಾನು ಏನಕ್ಕೆ ಬಂದಿದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತ. ಸೊ ನಾವೀಗ ಬಂದಿದ್ದೀವಿ ಅಯೋಧ್ಯೆಗೆ. ಬೆಳಗ್ಗೆಯಿಂದ ಡಿಲೇ ಮಾಡ್ಕೊಂಡು ಟ್ರೈನು ಭಾಳ ಲೇಟಾಗಿ ಹೋಯ್ತು ಇವತ್ತು. ಬರೀ 220 ಕಿಲೋಮೀಟರ್ಸ್ನ ಕವರ್ ಮಾಡೋಕ್ಕೆ 10 ಅವರ್ಸ್ ತೊಗೊಂಡಿದ್ದಾನೆ, ಎಲ್ಲ ಕಡೆ ನಿಲ್ಲಿಸ್ಕೊಂಡು. ಸೊ ಫೈನಲಿ 5:30 ಈಗ, ಬಟ್ ಆಗಲೇ ಕತ್ಲಾಗಿ ಹೋಗಿದೆ. ಸೊ ವಿ ಹ್ಯಾವ್ ರೀಚ್ಡ್ ಅಯೋಧ್ಯ. ನಾವು ಇವಾಗ ಡೈರೆಕ್ಟಾಗಿ ದೇವರ ದರ್ಶನ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ವಿ. ನಾನಂತೂ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಈಗ. ಕಾಂಟ್ ವೇಟ್ ಟು ಸಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಎಲ್ಲ ಇಲ್ಲಿ ಚಳಿ ಅಂತ ಸ್ವೆಟರ್ ಹಾಕೊಂಡು ಕೂತಿದ್ದಾರೆ. ನಾನು ಒಬ್ಬನೇ ಇಲ್ಲೇ ಬರೀ ಮೈಯಲ್ಲಿ ಹೋಗ್ತಾ ಇದ್ದೀನಿ ದರ್ಶನ ಮಾಡಲಿಕ್ಕೆ. ಓಕೆ, ಶರ್ಟ್ ತೊಗೊಂಡಿದ್ದೀನಿ, ಬ್ಯಾಗಲ್ಲಿ ಬೇರೆ ಇದೆ. ಬಟ್ ದ ಥಿಂಗ್ ಇಸ್ ದರ್ಶನ ಆಗೋ ತನಕ ಇದೇ ಥರ ಇರ್ತೀನಿ ಅಂತ. ಜೋಶ್ ವೆಲ್ಕಮ್ ವಾಟ್ ವಿ ಆರ್ ಗೆಟಿಂಗ್ ಆಕ್ಚುಲಿ. ಇಲ್ಲೆಲ್ಲ ಬ್ಯಾಂಡ್ ಸೆಟ್, ಡ್ರಮ್ ಎಲ್ಲ ಇದೆ ವೆಲ್ಕಮ್ ಮಾಡಲಿಕ್ಕೆ. ಸೊ ಬೆನಿಫಿಟ್ಸ್ ಆಫ್ ಕಮಿಂಗ್ ವಿತ್ IRCTC ಪ್ಯಾಕೇಜ್, ಯು ನೋ, ಕಂಪ್ಲೀಟ್ ವಾರ್ಮ್ ವೆಲ್ಕಮ್ ಇಲ್ಲಿ. ಫೈನಲಿ ವೇಟಿಂಗ್ ಆಫ್ಟರ್ ಸೋ ಲಾಂಗ್. ನಾವೀಗ ರಾಮನ ದರ್ಶನ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ, ಕ್ರೌಡೆಡ್ ಇದೆ. ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಹನುಮ ಜಯಂತಿ ಇರೋದ್ರಿಂದ ಇಟ್ಸ್ ಸೋ ಮಚ್ ಕ್ರೌಡೆಡ್ ಹಿಯರ್. ಎಲ್ರಿಗೂ ಇದೆ ಶಾಕು, ಇಷ್ಟು ಚಳಿಲಿ ಇವನು. ಜೈ 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 ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ 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 ಶ್ರೀರಾಮ್, ಜೈ ಶ್ರೀರಾಮ್.
ಜೈ ಜೈ ಶ್ರೀರಾಮ್ ರಾಮನಿಗೆ ಜೈ ದಶರಥ ನಂದನಿಗೆ ಜೈ ಅಯೋಧ್ಯೆ ವಾಸಿ ಶ್ರೀರಾಮನಿಗೆ ಜೈ ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಜೈ ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಜೈ ಓಂ ನಮಃ ಶಿವಾಯ. ಇನ್ನ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ, ಇನ್ನ ಕಂಪ್ಲೀಟ್ ಆಗಿಲ್ಲ ಯಾವ ಕನ್ಸ್ಟ್ರಕ್ಷನ್ಸ್ ಕೂಡ. ಸೊ ಇನ್ನ ಕನ್ಸ್ಟ್ರಕ್ಷನ್ಸ್ ಆಗೋದು ತುಂಬಾನೇ ಇದೆ. ಇನ್ನ ಇನಿಷಿಯಲ್ ಸ್ಟೇಜ್ ಇದು. ಸೊ ಡೆವಲಪ್ ಆಗ್ತಾ ಇದೆ ಒಂದಾಗಿ ಒಂದೊಂದ್ರ ಮೇಲೆ ಆಗ್ತಾ ಇದೆ ಡೆವಲಪ್ಮೆಂಟ್ ಅಲ್ಲಿ. ಫೈನಲಿ ನಾವೀಗ ದೇವರ ದರ್ಶನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದರ್ಶನ ಮಾಡ್ಲಿಕ್ಕೆ ಕ್ಯೂ. ಬಟ್ ಅಷ್ಟೊಂದು ಜನ ಇಲ್ಲ, ಆರಾಮಾಗಿ ಹೋಗ್ಬೋದು ನಾವು. ಸೊ ಇಲ್ಲಿ ಎಲ್ರಿಗೂ ಏನು ಶಾಕ್ ಅಂದರೆ ನನ್ನನ್ನೆಲ್ಲ ಹೆಂಗೆ ನೋಡ್ತಿದ್ದಾರೆ ಅಂದರೆ, ಬಿಕಾಸ್ ಎಲ್ಲರೂ ಇಲ್ಲಿ ಕಿವಿಗೆ ಹತ್ತಿ ಹಾಕೊಂಡು ಹ್ಯಾಟ್ ಹಾಕೊಂಡು ಶರ್ಟ್ ಸ್ವೆಟರ್ ಎಲ್ಲ ಹಾಕೊಂಡಿದ್ದಾರೆ. ಬಟ್ ನಾನೊಬ್ಬನೇ ಇಲ್ಲಿ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀನಿ ಯಾರು ಹಿಂಗಿಲ್ಲ. ನಾನೊಬ್ಬನೇ ಈ ಥರ ಶರ್ಟ್ಲೆಸ್ಸು ಆ್ಯಂಡ್ ಬರೀ ಶಲ್ಯ ಹಾಕೊಂಡು ವಿತೌಟ್ ಶರ್ಟ್ ಹೋಗ್ತಾ ಇರೋದು. ಸೊ ಅದಕ್ಕೆಲ್ಲ ನೋಡ್ತಿದ್ವಿ ಇವನೇನು ಚಳಿ ಆಗ್ತಾ ಇಲ್ವ ಇವನಿಗೆ ಅಂತ. ಯಾವ ಚಳಿ ಯಾವ ಶೆಕೆ ಏನು ಅನ್ನಿಸ್ತಾ ಇಲ್ಲ. ಅದರಿಂದ ಇಟ್ಸ್ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೋಶ್ ಮಾತ್ರ ಎಲ್ರಿಗೂ ಹೈ ಇದೆ, ನೆಕ್ಸ್ಟ್ ಲೆವೆಲ್ ಫೀಲ್. ಇಲ್ಲಿ ಬಂದ್ರೆ ನಿಮಗೆ ಇನ್ನೇನು ಕೇಳಲ್ಲ, ಬರೀ ಜೈ ಶ್ರೀರಾಮ್, ಬರೀ ನಾರಾ ಲಗಾएंगे ಸರ್. ಅವ್ರು ಕುछ नहीं है, ಸಿರ್ಫ್ ರಾಮ್ ನಾಮ್, ಸಿರ್ಫ್ ರಾಮ್ ನಾಮ್, ಬರೀ ರಾಮನಾಮ ಅಷ್ಟೇ ನಿಮ್ಗೆ ಕೇಳೋದಿಲ್ಲ, ಇನ್ನೇನು ಕೇಳಲ್ಲ ಇಲ್ಲಿ. ನೋಡಿ ಎಲ್ಲಿ ಕೇಳಿದ್ರು ಅದೇ ಬರೀ ರಾಮನಾಮ ಅಷ್ಟೇ. ದಿಸ್ ಇಸ್ ಸೋ ಗುಡ್ ಯಾ, ದಿಸ್ ಇಸ್ ಸೋ ಗುಡ್. ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಫೈನಲಿ ನಮ್ಮ ದೇವ್ರ ದರ್ಶನ ಆಯಿತು. ಆ ಲೆವೆಲಿಗೆ ಫೀಲ್ ಆಗ್ತಿದೆ ಅಂದರೆ ನಾವು ನಮ್ಮ ಟ್ರೈನ್ ಲೇಟ್ ಆಯ್ತು ಇವತ್ತು. ಬಟ್ ಟ್ರೈನ್ ಲೇಟ್ ಆಗಿದ್ದಕ್ಕೂ ಒಳ್ಳೇದಾಯಿತು ಅನ್ನಿಸ್ತು. ಬಿಕಾಸ್ ನಾವು ಹೋಗಿದ್ದ ಟೈಮಿಗೆ ನಾವು ಯಾವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರದ್ದು ಮೇನ್ ಡೋರ್ ಹತ್ರ ನಿಂತ್ಕೊಂಡ್ವಿ, ಅವಾಗ ತಕ್ಷಣ ಮಂಗಳಾರತಿ ಸ್ಟಾರ್ಟ್ ಆಯಿತು, ಮಹಾಮಂಗಳಾರತಿ. ಸೊ ಒಂದು ಕಡೆ ಟ್ರೈನ್ ಲೇಟ್ ಆಗಿದ್ದು ಒಂಥರ ಒಳ್ಳೇದಾಯಿತು ಅಂತಲೇ ಅನ್ನಿಸ್ತು ನಮಗೋಸ್ಕರ, ನನ್ನಂತೂ. ಸೊ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದಿಸ್. ಆ್ಯಂಡ್ ಸೆಕ್ಯೂರಿಟಿ ಫೋರ್ಸಸ್ ಆಗಿರ್ಬೋದು, ಇಲ್ಲಿ ಪೊಲೀಸ್ ಆಗಿರ್ಬೋದು, ಎಲ್ಲರೂ ಸ್ಟೇರ್ ಮಾಡ್ತಾರೆ, ಸ್ಮೈಲ್ ಮಾಡ್ತಾರೆ. ನಾನು ಏನಕ್ಕೆ ಅಂತ ನೋಡಿದಾಗ ಗೊತ್ತಾಯ್ತು ನಾನು ಈ ಅವತಾರದಲ್ಲಿರೋದಕ್ಕೆ. ಎಲ್ಲ ಬಂದ್ಬಿಟ್ಟು ಕೇಳ್ತಾ ಇರೋದು ಇಷ್ಟೇ, ಚಳಿ ಆಗ್ತಾ ಇಲ್ವಾ ನಿಮಗೆ, ಚಳಿ ಆಗ್ತಾ ಇಲ್ವಾ ನಿಮಗೆ. ಬಟ್ ಟು ಬಿ ಆನೆಸ್ಟ್ ಹೇಳ್ತಾ ಇದ್ದೀನಿ, ನಾನು ಒಬ್ಬನೇ ಈ ಥರ ಡ್ರೆಸ್ ಹಾಕೊಂಡು ಬಂದಿರೋದು, ಇಲ್ಲಿ ಪಂಚೆ ಹಾಕೊಂಡು ಚಳಿ ಹಾಕೊಂಡು. ಬಿಕಾಸ್ ಯಾರು ಈ ಥರ ಬಂದೇ ಇಲ್ಲ ಇಲ್ಲಿ. ಎಲ್ಲ ಕಂಪ್ಲೀಟ್ ಆಗಿ ಟೋಪಿ ಹಾಕೊಂಡು, ನಾನು ತೋರಿಸ್ತೀನಿ ನಿಮಗೆ, ಎಲ್ಲರೂ ಟೋಪಿ ಹಾಕೊಂಡಿದ್ದಾರೆ. ಎಲ್ಲರೂ ಆಮೇಲೆ ಲೈಕ್ ಸ್ವೆಟರ್ ಹಾಕೊಂಡು ಕಂಪ್ಲೀಟ್ ಕವರ್ ಆಗಿ ಬಂದಿದ್ದಾರೆ. ನಾನು ಒಬ್ಬನೇ ಈ ಥರ ಬಂದಿರೋದು. ಬಟ್ ಸ್ಟಿಲ್ ನನಗೇನು ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ಫೈನಲಿ ಒಳ್ಳೆ ದರ್ಶನ ಆಯಿತು. ಕಣ್ ತುಂಬ ನೋಡಿಕೊಂಡು ಮಹಾಮಂಗಳಾರತಿನ. ಅದು ಯಾವ ಟೈಮ್ಗೆ ಅದು ಏನಂದ್ರೆ ಟ್ರೈನ್ ಲೇಟ್ ಆಯಿತೋ ಗೊತ್ತಿಲ್ಲ, ಒಳ್ಳೇದಾಯ್ತು ನಮಗೆ ಟ್ರೈನ್ ಲೇಟ್ ಆಗಿದ್ದು. ಸೊ ಇವಾಗ ನಾವು ಆಚೆ ಹೋಗಿ ಏನಾದರೂ ಇಲ್ಲಿಯ ಫುಡ್ನ ಟ್ರೈ ಮಾಡಬೇಕು. ಬನಾರಸಲ್ಲಿ ಅಂದ್ರೆ ನಾನು ಇನ್ನೂ ಇಲ್ಲಿಯ ಒಂದು ಫುಡ್ ಏನಿದೆ ಬನಾರಸ್ದು ಅದು ನಾನು ತಿನ್ನಲಿಲ್ಲ. ಸೊ ಇಲ್ಲಿ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ ಕೆಲವೊಂದು ಫುಡ್ ಐಟಮ್ನ ಟ್ರೈ ಮಾಡೋಣ ಅಂತ. ಯಾಕಂದರೆ ಬಂದಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ವಿ ಶುಡ್ ಟ್ರೈ ಸಮಥಿಂಗ್. ಸೊ ಅದನ್ನು ಟ್ರೈ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಯಾ, ಸೋ ಹ್ಯಾಪಿ ಫಾರ್ ದಿಸ್. ಅಚ್ಚಾ. ಸೊ ಈಗ ನಮ್ಮದು ದೇವ ದರ್ಶನ ಎಲ್ಲ ಆಗಿದೆ. ನಾನು ಶರ್ಟ್ ಹಾಕ್ಕೊಂಡೆ ಈಗ ರಾಮ್ ಪ್ರಸಾದನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಜನ ಏನ इस तरफ। आप लोग हनुमान मंदिर बताइए। हाँ, हनुमान मंदिर कहाँ है? अच्छा इस तरफ। ठीक है। प्रसाद कहाँ मिलेगा? ಅಲ್ಲ ಬನ್ನಿ ಒಂದು ನಿಮಿಷ. ಸೊ ಪ್ರಸಾದ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ. ನನಗೆ ಯಾಕೋ ಇದು ಈ ಜಾಗಕ್ಕೆ ನಾನು ಮೊದಲೇ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಟು ಬಿ ಹಾನೆಸ್ಟ್ ಈ ಜಾಗಕ್ಕೆ ನಾನು ನನಗೆ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ಹೌ, ಬಟ್ ಐ ಆಮ್ ಫೀಲಿಂಗ್ ದಿಸ್. ಆ ಒಂದು ಎಂಟ್ರಿ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಐ ಆಮ್ ಫೀಲಿಂಗ್ ಲೈಕ್ ದಟ್. ರಾಮ್ ಪ್ರಸಾದ್ ತೊಗೊಳಕ್ಕೆ ಬಹಳ ಕ್ಯೂ ಇತ್ತು. ಐ ಮೀನ್ ತುಂಬ ಜನ ಇದ್ದರು. ಸೊ ಅದರಿಂದ ಹೋಗಲಿಲ್ಲ ಅಲ್ಲಿಗೆ. ಬಟ್ ಹಾಗೆ 1 kg ಲಡ್ಡು ತೊಗೊಂಡೆ ಪ್ರಸಾದ ಅಂತ. ಅರೌಂಡ್ 340 ರೂಪೀಸ್. 320 ಇದೆ. 320 ಬಂದು ನಾರ್ಮಲ್ ಪೇಪರ್ದಲ್ಲಿ ಬಾಕ್ಸ್ ಬರುತ್ತೆ. ಬಟ್ ನಾನು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ರಿಂದ 340 ರೂಪೀಸ್ ಆಯಿತು ಪರ್ ಕಿಲೋ. ಹಾಫ್ ಕಿಲೋ ಮಾಮೂಲಿ 160 ಆಗುತ್ತೆ. ಸೊ ಮನೆಗೆ ಇದನ್ನ ಅಂತ ತೊಗೊಂಡಿದ್ದೀನಿ. ನಾಟ್ ಮನೆಗೆ, ಬಿಕಾಸ್ ಮನೇಲಿ ಆಗಲೇ ಒಂದ್ಸತಿ ಹೋಗಿ ಬಂದು ಲಾಸ್ಟ್ ಮಂತ್ ತಾನೇ ಹೋಗಿ ಬಂದರು ಮನೆಯಿಂದ ಅಯೋಧ್ಯೆಗೆ. ಸೊ ನಾನೊಬ್ಬನೇ ಮಿಸ್ಸಿಂಗ್ ಆಗಿದ್ದು, ನಾನು ಮತ್ತು ನನ್ನ ತಮ್ಮ. ಬಟ್ ಈಗ ನಾನೊಬ್ಬನೇ ಸೋಲೋ ಬಂದಿದ್ದೀನಿ. ಸೊ ಇದು ನಮ್ಮ ಆಫೀಸಲ್ಲಿ ನನ್ನ ಫ್ರೆಂಡ್ಸಿಗೆ ಕೊಡೋಕ್ಕೆ ಅಂತ 1 kg ತೊಗೊಂಡೆ. ಸೊ ಈಗ ನಾನು ಇಲ್ಲಿ ಫುಡ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಬೆಳೆಸಿ
ಈಗ ನಾವು ದಶರಥ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಾದ್ಮೇಲೆ ನಾವು ಹನುಮಾನ್ ಮಂದಿರಕ್ಕೆ ಹೋಗ್ತೀವಿ. ಸೊ ಹನುಮಾನ್ ಗರಿ ಟೆಂಪಲ್ಗೆ ಬಂದಿದ್ದೀವಿ. ಜನ ಅಷ್ಟೊಂದಿಲ್ಲ, ಇಲ್ಲಿ ಕಮ್ಮಿ ಇದ್ದಾರೆ ಜನ. ಆರಾಮಾಗಿ ಹೋಗ್ಬೋದು, ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಅಷ್ಟೊಂದು ಜನ ಇಲ್ಲ, ಆರಾಮಾಗಿ ಹೋಗ್ಬೋದು. ಪ್ರಕಾರ ಮೋಸ್ಟ್ಲಿ ಇವರು ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ ಅನ್ಸುತ್ತೆ. ಕೆಲವ್ರನ್ನ ಬಿಡ್ತಾರೆ, ಒಂದು 10 ನಿಮಿಷ ನಿಲ್ಲಿಸ್ತಾರೆ, ಪುನಃ ಬಿಡ್ತಾರೆ, 10 ನಿಮಿಷ ನಿಲ್ಲಿಸ್ತಾರೆ, 10 ನಿಮಿಷ ಬಿಡ್ತಾರೆ. ಸೊ ಮೋಸ್ಟ್ಲಿ ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ. ಇದು ಒಂಥರ ಒಳ್ಳೇದೇ. ಸೊ ಹನುಮಾನ್ ಗರಿ ಒಳಗಡೆ ನಾವು ಎಲ್ಲ ದೇವಸ್ಥಾನಗಳೇನಿದೆ ಇದ್ರಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಭಾಳ ಕ್ರೌಡೆಡ್ ಇದೆ ಇಲ್ಲಿ, ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಬಟ್ ಸ್ಟಿಲ್ ಆರಾಮಾಗಿ ದರ್ಶನ ಆಯಿತು. ಒಂದು ಮ್ಯಾಕ್ಸಿಮಮ್ 50 ಕೋತಿಗಳಿದಾವೆ, ಅದಕ್ಕೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ. ಬಟ್ ಎಲ್ಲ ದರ್ಶನ ಆಯಿತು ಆರಾಮಾಗಿ. ಸೊ ಹ್ಯಾಪಿ ಎಂಡಿಂಗ್, ನಾಟ್ ದ ಎಂಡ್. ಇನ್ನೂ ಸುಮಾರು ಪ್ಲೇಸಸ್ ಇದ್ದಾವೆ. ಇಲ್ಲಿ ಎಲ್ಲ ಲೋಕಲ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಮಾತಾಡೋಕ್ಕಿಂತ ಮುಂಚೆ ಮಾತಾಡಾದ್ಮೇಲೆ ಜೈ ಶ್ರೀರಾಮ್ ಅಂತ ಇದ್ದಾರೆ. ಸೊ ದ ಬೆಸ್ಟ್ ಪಾರ್ಟ್ ಇಲ್ಲಿ, ದ ಬೆಸ್ಟ್ ಪಾರ್ಟ್ ಮಾತಾಡೋಕ್ಕಿಂತ ಮುಂಚೆ ಮಾತಾಡಾದ್ಮೇಲೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಇದ್ದಾರೆ. ಎಷ್ಟು ಚಂದ ಅಂದರೆ ಕೇಳಲಿಕ್ಕೆ ಭಾಳ ಚಂದ ಇದೆ. ಫೈನಲಿ ಎಲ್ಲ ದೇವರುಗಳ ದರ್ಶನಗಳು ಆಯಿತು. ಹನುಮಾನ್ ಗರಿ ಹಿಂದೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ದರ್ಶನಗಳಾಯಿತು, ಪ್ರಸಾದ ಕೂಡ ತೊಗೊಂಡಾಯಿತು. ಸೊ ಈಗ 10 ಗಂಟೆ ಟ್ರೈನ್ ಇದೆ ಇಲ್ಲಿಂದ. ಸೊ ಈಗ 9 ಗಂಟೆ ಆಗಿದೆ. ಟ್ರೈನಲ್ಲೇ ಊಟ ತಿಂಡಿ ಎಲ್ಲ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಚೆನ್ನಾಗಿದೆ. ಈಗ ಒಂದು ಟೀ ತೊಗೊಂಡಿದ್ವಿ. ಭಾಳ ಚಳಿ ಇದೆ. ಸೊ ವಿ ಆರ್ ಹ್ಯಾವಿಂಗ್ ಅ ಕಪ್ ಆಫ್ ಟೀ ಹಿಯರ್.